ಮಳವಳ್ಳಿ ತಾಲೂಕಿನ ತೆಂಕಹಳ್ಳಿ ಗ್ರಾಮದ ಯೂತ್ ಬಾಯ್ಸ್ ಆ್ಯಂಡ್ ಗ್ರಾಮಸ್ಥರ ವತಿಯಿಂದ ಆಯೋಜಿಸಿದ್ದ 2ನೇ ವರ್ಷದ ಗಣೇಶ ಅದ್ಧೂರಿ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಪಿಒಪಿ ಆನೆಯ ಅಂಬಾರಿ ಮೇಲೆ ಗಣೇಶನನ್ನು ಮೆರವಣಿಗೆ ಮಾಡುವ ಮೂಲಕ ಬಹಳ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಲಾಯಿತು. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಬಂದಿದ್ದರೆ ನಾಡಿನಾದ್ಯಂತ ಯುವಕರು ತಮ್ಮ ಗ್ರಾಮದ ಬೀದಿ ಬೀದಿಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಇಷ್ಟಿಷ್ಟು ದಿನಗಳ ಬಳಿಕ ಟ್ರ್ಯಾಕ್ಟರ್, ಗೂಡ್ಸ್ ಟೆಂಪೋ, ಎತ್ತಿನ ಗಾಡಿಗಳಲ್ಲಿ ಮೆರವಣಿಗೆ ಮೂಲಕ ಕೆರೆ ಅಥವಾ ನದಿಗಳಲ್ಲಿ ವಿಸರ್ಜನೆ ಮಾಡುವುದು ವಾಡಿಕೆ. ಆದರೆ ತೆಂಕಹಳ್ಳಿ ಗ್ರಾಮದ ಯೂತ್ ಬಾಯ್ಸ್ ಯುವಕರು ಬೆಳಗಿನ ಸಮಯದಲ್ಲಿ 3 ಅಡಿ ಎತ್ತರದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಅದೇ ದಿನ ಸಂಜೆ ಬೆಂಗಳೂರು ಹೆಸರುಗಟ್ಟಿಯಿಂದ ಪಿಒಪಿ ಆನೆಯ ಕರೆಸಿ ಆನೆಯ ಮೇಲೆ ಅಂಬಾರಿಯನ್ನು ಜೋಡಿಸಿ ಅದರ ಮೇಲೆ ಗಣಪತಿ ಮತ್ತು ಗೌರಮ್ಮನನ್ನು ಕೂರಿಸಿ ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ದಾರಿ ಉದ್ದಕ್ಕೂ ಪುಟ್ಟ ಬಾಲಕಿಯರು ಹಾಗೂ ಮಹಿಳೆಯರು ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಮೆರವಣಿಗೆ ಉದ್ದಕ್ಕೂ ತಮಟೆ ಮತ್ತು ನಗಾರಿ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಬಳಿಕ ಗ್ರಾಮದ ಊರು ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ನಂತರ ಪ್ರಸಾದ ವಿನಿಯೋಗ ಸಹ ಜರುಗಿತು. ಎಲ್ಲ ಸ್ಮೆಲ್ ಕೊಡಿ. ಗಣಪತಿ ಪ್ರತಿಷ್ಠಾಪನೆಯ ಪ್ರಮುಖರಾದ ಚಂದನ್ ಮಾತನಾಡಿ, ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯ ಪಿಒಪಿಯಿಂದ ಮಾಡಿದ ಆನೆಯನ್ನು ನೋಡಿದ್ದೆ. ನಾವು ಏಕೆ ಹಬ್ಬಕ್ಕೆ ಈ ಪಿಒಪಿ ಆನೆಯನ್ನು ಕರೆಸಬಾರದು ಎಂದು ನನ್ನ ಸ್ನೇಹಿತರ ಜೊತೆ ಚರ್ಚೆ ಮಾಡಿದಾಗ ಎಲ್ಲರೂ ಸಮ್ಮತ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇಂದು ನಾವು ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಪಿಒಪಿ ಆನೆಯ ಮೂಲಕ ಗಣೇಶನನ್ನು ಮೆರವಣಿಗೆ ಮಾಡಿ ಬಳಿಕ ವಿಸರ್ಜನೆ ಮಾಡಲಾಗುತ್ತಿದ್ದು, ಇದನ್ನು ನಮ್ಮ ಗ್ರಾಮದ ಜನರು ನೋಡಿ ಸಂಭ್ರಮಿಸಲಿ ಎಂದು ಸಂತಸ ವ್ಯಕ್ತಪಡಿಸಿದರು. ನಾವು ಸಿಟಿಲಿ ಯಾವ ಥರ ವೈಫ್ ಇರುತ್ತೆ ಅಥವಾ ಯಾವ ಥರ ಆಚರಣೆ ಮಾಡ್ತಾರೋ ಅದನ್ನೆಲ್ಲ ನಾವು ತೆಂಕಹಳ್ಳಿಲಿ ಅಂದರೆ ನಮ್ಮ ಊರುಗಳಲ್ಲಿ ಇವೆಲ್ಲನೂ ಅದನ್ನು ತೋರಿಸ್ಬೇಕು, ಅದನ್ನೆಲ್ಲರಿಗೂ ಪರಿಚಯಿಸಬೇಕು. ಅದೇ ಥರ ನಾವು ಅದನ್ನು ಮೆರೆಸಬೇಕು ಅನ್ನೋದೊಂದು ಆಸೆ ಇತ್ತು ನಮಗೂ. ನಾನು ಇದನ್ನು ಬೆಂಗಳೂರಲ್ಲಿ ಒಂದು ದೇವನಹಳ್ಳಿ ಅನ್ನೋ ಒಂದು ಊರಲ್ಲಿ ಮಾಡ್ತಿರೋದು ನಾನು ನೋಡಿದೆ. ನನಗೂ ಆಸೆ ಇತ್ತು. ಅದನ್ನೆಲ್ಲ ನಾನು ನಮ್ಮ ಹುಡುಗರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ಸಪೋರ್ಟ್ ತೊಗೊಂಡು ಅವರೆಲ್ಲ ಸಹಿ ಅಂತ ಹೇಳಿದ್ಮೇಲೆ ನಾನು ಅದನ್ನು ಮಾಡೋಕ್ಕೆ ಸಾಥ್ ಕೊಟ್ಟಾದ್ಮೇಲೆ ನಾವು ಊರಿಗೆ ಕರೆಸಿ ಈ ಥರ ಹಬ್ಬ ಮಾಡ್ತಾಯಿದ್ವಿ. ಶನಿವಾರ ನಾವು ಇವತ್ತು ಹಬ್ಬ ಗಣೇಶನ ಕುಣಿಸಿ ಸಂಜೆ ಇವಾಗ ವಿಸರ್ಜನೆ ಮಾಡೋಕ್ಕೆ
ಅನ್ನಿಸ್ತು ಬ್ರದರ್ ನಿಮಗೆ? ತುಂಬ ಖುಷಿ ಆಗುತ್ತೆ ಸರ್. ನಮ್ಮೂರಲ್ಲಿ ಈ ಥರ ಮಾಡ್ತಾ ಇದೀವಿ ಅಂದರೆ ಎಲ್ಲರೂ ಸಪೋರ್ಟ್ ಕೊಡ್ತಾರೆ. ಈ ಥರ ಹಬ್ಬದ ರೀತಿ ವಾತಾವರಣ ನೋಡಿ ತುಂಬ ಇಷ್ಟ ಆಗಿತ್ತು. ಈ ಸಿಟಿಲಿ ಮಾಡ್ತಿರೋದನ್ನ ನಾವೆಲ್ಲನೂ ಈ ಹಳ್ಳಿಲಿ ಮಾಡೋದು ಒಂಥರ ಖುಷಿ. ಅದು ನಮಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ಥರ ಖುಷಿ ಎಲ್ಲ ಒಳ್ಳೆ ಎಜುಕೇಷನ್ ಮಾಡಿ ಎಲ್ಲ ಬೆಂಗಳೂರು ಅಂತ ಸಿಟಿಗೆ ಹೋಗಿ ಜನ ಸೇರ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಎಲ್ಲ ನೋಡಿ ನಮ್ಮ ಹಳ್ಳಿ ಜನಗಳು, ನಮ್ಮ ತಂದೆ ತಾಯಿಯಾಗಲಿ, ನಮ್ಮ ವಯಸ್ಸಾದವರು ಅಜ್ಜಿ ತಾತ ಆಗಲಿ ಇದನ್ನೆಲ್ಲ ನೋಡಿರಲ್ಲ. ನಾವು ನಮ್ಮ ಗ್ರಾಮದವ್ರು ತೋರಿಸ್ಬೇಕು, ಅವರು ನೋಡಿ ಖುಷಿ ಪಡಬೇಕು. ಎಲ್ಲ ಬೆಂಗಳೂರಲ್ಲಿ ನಾವು. ಇದೇ ವೇಳೆ ಹೇಮಂತ್, ಶ್ರೀಧರ್, ಆನಂದ್, ಪ್ರಶಾಂತ್, ಪ್ರಮೋದ್, ಅರುಣ್, ದರ್ಶನ್, ಸಾಗರ್, ಶಿವು, ಶ್ರೀಧರ್, ಬಸವರಾಜು, ಮಹೇಶ್, ಸುನಿಲ್, ಯಜಮಾನರಾದ ಮಹದೇವಯ್ಯ, ಕರಿಯಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.